ಶುಭೋದಯ, ನಮಸ್ಕಾರ. ವೆಲ್ಕಮ್ ಟು ಯೋಯೋ ಕನ್ನಡ. ಕೇಂದ್ರ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರು ಬಹಳ ದಿನಗಳಿಂದ ಕಾದು ಕುಳಿತಿದ್ದ 8ನೇ ವೇತನ ಆಯೋಗದ ಕುರಿತು ಈಗ ಚರ್ಚೆಗಳು ಮತ್ತೆ ಚುರುಕಾಗಿವೆ. ಇತ್ತೀಚೆಗೆ ಕೇಂದ್ರ ಸಂಪುಟವು 8ನೇ ವೇತನ ಆಯೋಗದ ನಿಯಮಾವಳಿಗೆ ಅನುಮೋದನೆ ನೀಡಿದೆ. ಈ ನಡುವೆ ನೌಕರರ ಸಂಬಳ ಮತ್ತು ನಿವೃತ್ತಿ ವೇತನವನ್ನು ಪರಿಷ್ಕರಿಸುವಾಗ ಹೆಚ್ಚು ಕೇಳಿಬರುವ ಪದ ಅಂದ್ರೆ ಫಿಟ್ಮೆಂಟ್ ಫ್ಯಾಕ್ಟರ್. ಸರಳವಾಗಿ ಹೇಳೋದಾದ್ರೆ ಹಿಂದಿನ ಮೂಲ ವೇತನವನ್ನ ಈ ಫ್ಯಾಕ್ಟರ್ನಿಂದ ಗುಣಿಸಿದ್ರೆ ಹೊಸ ಮೂಲ ವೇತನ ದೊರೆಯುತ್ತದೆ. ಹಾಗಿದ್ರೆ ಈ ಬಾರಿ ಫಿಟ್ಮೆಂಟ್ ಫ್ಯಾಕ್ಟರ್ ಎಷ್ಟು ನಿರೀಕ್ಷಿಸಬಹುದು, ಸಂಬಳದಲ್ಲಿ ಎಷ್ಟು ಏರಿಕೆ ಆಗಬಹುದು ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಕೇಂದ್ರ ಸಚಿವ ಸಂಪುಟವು ನಿವೃತ್ತ ನ್ಯಾಯಮೂರ್ತಿ ರಂಜನ್ ದೇಸಾಯಿ ಅವರ ನೇತೃತ್ವದಲ್ಲಿ 8ನೇ ವೇತನ ಆಯೋಗವನ್ನು ರಚಿಸಿದೆ. ಆಯೋಗದ ಪ್ರಮುಖ ಕೆಲಸವೇ ವೇತನ ಪರಿಷ್ಕರಣೆಯ ಸೂತ್ರ, ಫಿಟ್ಮೆಂಟ್ ಫ್ಯಾಕ್ಟರ್ ಮತ್ತು ಭತ್ಯೆಗಳ ನವೀಕರಣ ಕುರಿತಾದ ಮಾರ್ಗದರ್ಶನ ನೀಡುವುದು. 7ನೇ ವೇತನ ಆಯೋಗದ ವೇಳೆ ಫಿಟ್ಮೆಂಟ್ ಫ್ಯಾಕ್ಟರ್ 2.57 ಆಗಿತ್ತು. ಅಂದ್ರೆ ಹಿಂದಿನ ವೇತನವನ್ನು 2.57 ಪಟ್ಟು ಹೆಚ್ಚಿಸಿ ಹೊಸ ಮೂಲ ವೇತನವನ್ನು ನಿಗದಿಪಡಿಸಲಾಗಿತ್ತು. ಈ ಬಾರಿ ಸಹ ಕನಿಷ್ಠ ಅದೇ ಮಟ್ಟದ ಫ್ಯಾಕ್ಟರ್ ಇರಬಹುದು ಅಂತ ನೌಕರರು ನಿರೀಕ್ಷಿಸುತ್ತಿದ್ದಾರೆ. ಆದರೆ ಫಿಟ್ಮೆಂಟ್ ಫ್ಯಾಕ್ಟರ್ ನಿಗದಿ ಮಾಡಲು ಹಲವು ಅಂಶಗಳನ್ನು ಪರಿಗಣಿಸಲಾಗುತ್ತದೆ. ಹಣದ ಉಬ್ಬರದ ಪ್ರಮಾಣ, ಜೀವನ ವೆಚ್ಚ ಸೂಚ್ಯಂಕ, ದೈನಂದಿನ ಬಳಕೆಯ ವಸ್ತುಗಳ ಬೆಲೆ ಏರಿಕೆ, ಡಾಕ್ಟರ್ ಐಕ್ರಾಡ್ ಸೂತ್ರದಂತಹ ಆಹಾರ ಮತ್ತು ಅಗತ್ಯ ವಸ್ತುಗಳ ಬೆಲೆ ಆಧಾರಿತ ಲೆಕ್ಕಾಚಾರಗಳನ್ನು ಪರಿಗಣಿಸಲಾಗುತ್ತದೆ. ಈ ಎಲ್ಲ ಅಂಕಿಅಂಶಗಳನ್ನು ಶಿಮ್ಲಾದ ಕಾರ್ಮಿಕ ಬ್ಯೂರೋ ಸಂಗ್ರಹಿಸಿ ಸರ್ಕಾರಕ್ಕೆ ಒದಗಿಸುತ್ತದೆ. ವಿವಿಧ ಸಂಶೋಧನಾ ಸಂಸ್ಥೆಗಳ ಅಂದಾಜುಗಳನ್ನು ನೋಡಿದ್ರೆ ಈ ಬಾರಿ ನೌಕರರಿಗೆ ನಿರೀಕ್ಷಿತ ಮಟ್ಟದ ಹೆಚ್ಚಳ ಸಿಗುವುದು ಅನುಮಾನ ಎನ್ನಲಾಗ್ತಾ ಇದೆ. ಅಂಬಿತ್ ಕ್ಯಾಪಿಟಲ್ ಸಂಸ್ಥೆಯ ವರದಿ ಪ್ರಕಾರ ಈ ಬಾರಿ ಫಿಟ್ಮೆಂಟ್ ಫ್ಯಾಕ್ಟರ್ 2.46ಕ್ಕಿಂತ ಹೆಚ್ಚು ಇರದು. ಅಂದ್ರೆ 1.83ರಿಂದ 2.43 ನಡುವೆ ಇರಬಹುದು ಎಂದು ಅಂದಾಜಿಸಿದೆ. ಮತ್ತೊಂದು ಸಂಸ್ಥೆ ಕೋಟಕ್ ಇನ್ಸ್ಟಿಟ್ಯೂಷನಲ್ ಇಕ್ವಿಟೀಸ್ ವರದಿಯ ಪ್ರಕಾರ ಫಿಟ್ಮೆಂಟ್ ಫ್ಯಾಕ್ಟರ್ ಕೇವಲ 1.8 ಆಗಿರಬಹುದು ಎಂದು ಹೇಳಿದೆ. ಈ ಅಂದಾಜಿನ ಪ್ರಕಾರ ಫಿಟ್ಮೆಂಟ್ ಫ್ಯಾಕ್ಟರ್ 1.8 ಆಗಿದ್ದರೆ 18,000 ಮೂಲ ವೇತನವು 32,400 ಆಗಬಹುದು. ಒಂದು ವೇಳೆ 2.46 ಆಗಿದ್ರೆ 44,280 ಆಗುವ ಸಾಧ್ಯತೆಗಳಿವೆ. 7ನೇ ಆಯೋಗದ 2.57ರಂತೆ ಆಗಿದ್ರೆ 46,260 ರೂಪಾಯಿ ಆಗ್ತಾ ಇತ್ತು. ಹೀಗಾಗಿ ಈ ಅಂಕಿಅಂಶಗಳನ್ನು ನೋಡಿದ್ರೆ ನೌಕರರ ಸಂಬಳದಲ್ಲಿ 14%ದಿಂದ 34%ವರೆಗೆ ಮಾತ್ರ ಪರಿಣಾಮಕಾರಿ ಏರಿಕೆಯಾಗುವ ಸಾಧ್ಯತೆಗಳಿವೆ. ಹೊಸ ವೇತನ ಆಯೋಗ ಜಾರಿಗೆ ಬಂದಾಗ ಸದ್ಯದ 58%ದಷ್ಟಿರುವ ತುಟ್ಟಿ ಭತ್ಯ ಡಿಎ ಶೂನ್ಯಕ್ಕೆ ಮರು ಹೊಂದಿಸಲಾಗುತ್ತದೆ. ನಂತರ ಪ್ರತಿ 6 ತಿಂಗಳಿಗೊಮ್ಮೆ ಹಣದ ಉಬ್ಬರಕ್ಕೆ ಅನುಗುಣವಾಗಿ ಡಿಎ ಸೇರಿಸಲಾಗುತ್ತದೆ. ಒಟ್ಟಿನಲ್ಲಿ 8ನೇ ವೇತನ ಆಯೋಗದ ಚಟುವಟಿಕೆಗಳು ಅಧಿಕೃತವಾಗಿ ಆರಂಭಗೊಂಡಿದ್ದು ನೌಕರರಲ್ಲಿ ಹೊಸ ಸಂಬಳ ನಿರೀಕ್ಷೆ ಹೆಚ್ಚಾಗಿದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.